ಶಿವಮಂಜು ನಮಸ್ತೆ. ಹಾಯ್ ಹಾಯ್ ಹಾಯ್. ಇಲ್ಲ, ಪ್ರಯತ್ನ ಯಾವುದು ಆಗಿರ್ಲಿಲ್ಲ. ಡಿಸ್ಕಷನ್ ಸುಮ್ಮನೆ ಹಂಗೆ ಖಾಲಿ ಮಾತಾಡ್ಬೇಕಾದ್ರೆ ಮಾಡ್ಬಿಡೋಣ ಅದೇ ಟೈಟ್ಲ್ ಇಟ್ಕೊಂಡು ಅಂತ. ಬಟ್ ಹಂಗೆ ವರ್ಕ್ ಆಗಲ್ಲ ಅವರು. ತುಂಬ ನನ್ನ ಇವತ್ತವರೆಗೂ ಇಂಡಸ್ಟ್ರಿಲಿ ಎಲ್ಲರೂ ಕರೀತಿರೋದೆ ಆ ಹೆಸರಲ್ಲಿ. ಸೊ ಅದನ್ನು ಮಾಡ್ಬೇಕಂದ್ರೆ ತುಂಬ ಪ್ರಾಪರಾಗಿ ಜಸ್ಟಿಫೈ ಆಗಬೇಕು. ಸೊ ಹಂಗಾಗಿ ವೆಯ್ಟ್ ಮಾಡ್ತಿದ್ವಿ. ಈ ಸಿನಿಮಾಗೂ ಸ್ಟಾರ್ಟಿಂಗಲ್ಲಿ ನಾನು ಬೇಡ ಅಂತಾನೆ ಹೇಳ್ತಾ ಇದ್ದೆ. ಅದಾದ್ಮೇಲೆ ಕತೆ ಬರಿತಾ 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 ತುಂಬ ಚೆನ್ನಾಗಾಗತ್ತೆ ಅನ್ನೋ ನಂಬಿಕೆ ಬಂತು. ಸೊ ಹಂಗಾಗಿ ಈ ಟೈಟ್ಲ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಖಂಡಿತ ಇಲ್ಲ ಸರ್. ಆ್ಯಕ್ಚುಲಿ ಅದು ಮುಗ್ದೋಯ್ತು ಆವಾಗ. ಸೊ ಲೂಸ್ ಮಾದ ಹೊಸದಾಗಿ ಒಬ್ಬ ಬರ್ತಾನೆ. ಸೊ ಅಂದರೆ ಇದ್ರಲ್ಲಿ ತುಂಬ ಸ್ಟೈಲಿಶ್ ಆಗಿ ತೋರಿಸ್ತಾ ಇದ್ದೀವಿ. ಆ್ಯಂಡ್ ಸಾಕಷ್ಟು ಸಿನಿಮಾಗಳು ಬರ್ತಿದೆ. ಸೊ ಅದ್ರ ಮಧ್ಯ ಇದೊಂದು ಆಗಬಾರ್ದು. ಸೊ ಅದ್ರ ಮೇಲೆ ಏನಾದ್ರು ಒಂದು ಪ್ರಯತ್ನ ಪಡೋಣ ಅಂತ. ಅಂದರೆ ತುಂಬ ಸ್ಟೈಲಿಶ್ ಆಗಿ ಒಂದು ಮಾಫಿಯಾ ಹ್ಯಾಂಡಲ್ ಮಾಡೋಕ್ಕೆ ಹೋದರೆ ಅಥವಾ ಎಲ್ಲ ಅದನ್ನು ನನ್ನ ಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಪ್ರಯತ್ನ ಪಡೋನು. ಆ ಥರದ್ದು ಒಂದು ಐರಿಷ್ ಮ್ಯಾನ್ ಆ ಥರದ್ದು ಒಂದು ಸ್ಟೈಲಾಗಿ ಮಾಡಬೇಕು ಅನ್ನೋದು ಒಂದು ಐಡಿಯಾದಲ್ಲಿದೆ. ಸೊ ನೋಡೋಣ ಅಂತಕ್ಕೆ. ಮಾಸ್ ಮಾದ ಅವ್ರು ಇರಲ್ಲ. ಮಾಸ್ ಮಾದ ಅವ್ರ ಶಿಷ್ಯ ವಿನೋದ್ ಅವ್ರು ಇರ್ತಾರೆ. ಸೊ ವಿನೋದ್ ಅವ್ರು ಈ ಸಿನಿಮಾಗೆ ಫೈಟ್ ಮಾಡ್ತಾರೆ. ಆ್ಯಂಡ್ ಸಚಿನ್ ಪೂಜಾರಿ ಅಂತ ಹೊಸ ಬ್ಯಾಚ್ ಕೊರಿಯೋಗ್ರಫಿ. ಅವರು ನಮ್ಮ ಗಣೇಶ್ ಆಚಾರ್ಯ ಅವರ ಅಸಿಸ್ಟೆಂಟ್ ಆಗಿ ಅವರು ವರ್ಕ್ ಮಾಡ್ತಿದ್ರು. ಈ ಸಿನಿಮಾದಲ್ಲಿ ಮೊದಲನೇ ಸರಿ ಅವರು ಸಿನಿಮಾ ಕೊರಿಯೋಗ್ರಫಿ ಮಾಡ್ತಾ ಇರುವಂಥದ್ದು. ಆ್ಯಂಡ್ ತುಂಬ ಸ್ಟ್ರಾಂಗ್ ಟೀಮ್ ಇದೆ. ನನಗೆ ಭಾರಿ ಖುಷಿ ಇದೆ. ಯಾಕಂದರೆ ನಾನು ಮುಂದೆ ನಿಂತು ಈ ಸಿನಿಮಾ ಗೆಲ್ಲಿಸಲೇಬೇಕು ಅನ್ನೋ ಒಂದು ಹಠ ಛಲ ಪಟ್ಟು ಹಿಡಿದು ಮಾಡ್ತಾ ಇರೋವಂಥ ಒಂದು ಸಿನಿಮಾ. ಸೊ ಹಾಗಾಗಿ ಇವತ್ತಿಲ್ಲಿ ಏನು ಕಾಣ್ತಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು, ಟೆಕ್ನಿಷಿಯನ್ಗಳಿರ್ಬೋದು, ಇದೆಲ್ಲರೂ ನಾನು ತುಂಬ ನೀಟಾಗಿ ಪರ್ಟಿಕ್ಯುಲರಾಗಿ ಇಂಥವ್ರೆ ಇರಬೇಕು ಅಂತೇಳಿ ಮಾಡ್ತಾ ಇರೋವಂಥದ್ದು. ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ. ಬಟ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆ್ಯಂಡ್ ಅಖಿಲ್ ನಮ್ಮ ಸ್ಟಿಲ್ ಫೋಟೋಗ್ರಾಫರ್, ಅವನ ಬಗ್ಗೆ ಹೇಳೋದು ಮಾಡ್ತದೆ. ಬಿಟ್ಟು ಹೋಗಂಗಿಲ್ಲ. ಸೆಂಟ್ರಲ್ ಹೇಳಿದ್ದೀನಿ, ಫುಲ್ ಮುಗಿಸ್ಬಿಟ್ಟೆ ಹೋಗ್ಬೇಕು. ಅವ್ನು ಧನು ಫೇವರ್ ಜಾಸ್ತಿ. ಅವನು ಧನು ಸಿನಿಮಾ ಶುರು ಆದರೆ ಅಲ್ಲಿ ಹೋಗ್ತಾನೆ. ಇದೊಂದು ಕಂಡೀಷನ್ ಹಾಕ್ಬಿಟ್ಟು ಹೇಳಿದ್ದೀನಿ, ಮುಗಿಸ್ಬಿಟ್ಟೆ ಹೋಗ್ಬೇಕು. ಹಾಂ, ನಮ್ಮ ಸುದಿ ಅಂಕಲ್, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಥ್ಯಾಂಕ್ ಯು. ಎಲ್ಲರಿಗೂ ತುಂಬ ಥ್ಯಾಂಕ್ಸ್.